ಗೊತ್ತಿದ್ದೋ ಗೊತ್ತಿಲ್ದೇನೋ ನಮ್ಮಿಂದ ತಪ್ಪಾಗಿದೆ. ನಿನ್ನ ಮನಸ್ಸನ್ನ ಕಹಿ ಮಾಡಿ ಕಳ್ಸಕ್ಕೆ ನನಗೂ ಇಷ್ಟ ಆಗ್ತಿಲ್ಲ. ಹಾಗೆ ಹೋಗೋಕೆ ನನಗೂ ಇಷ್ಟ ಇಲ್ಲ. ಇವತ್ತಿನ ಪೂಜೆಯಿಂದ ನಿಮ್ಗೆ ಎಷ್ಟು ಒಳ್ಳೇದಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಮುಂದೇನು ಮಾಡ್ಬೇಕನ್ನೋ ಸ್ಪಷ್ಟತೆ ನನಗೆ ಸಿಕ್ಕಿದೆ. ರಮ್ಯಾನ ಕನ್ವಿನ್ಸ್ ಮಾಡಿ ಮತ್ತೆ ಮದ್ವೆಗೆ ಒಪ್ಸಿ. ವಾಸಂತಿ, ನೀನು ರಮ್ಯಾ ಆಗಾಗ್ ಮನೆಗೆ ಬಂದು ಹೋಗ್ತಾ ಇರಿ. ರಮ್ಯಾ ಮನೇಲಿದ್ರೆ ಈ ಮನೆ ಕಳೆನೇ ಬೇರೆ. ಬೇರೆಯವ್ರ ಮನೆಗೆ ಸೊಸೆ ಆಗೋ ಹುಡುಗಿ ನಮ್ಮನೇಲಿ ಹೀಗೆ ಓಡಾಡ್ಕೊಂಡಿದ್ರೆ ಮಾತಾಡೋರ್ಗೆ ಇನ್ನೂ ಅವಕಾಶ ಕೊಟ್ಟಂಗಾಗತ್ತೆ. ರಮ್ಯಾ ಈ ಮನೆಗೆ ಬರ್ತಾಳೆ, ಆದ್ರೆ ಬಂದ್ರೆ ಫ್ರೆಂಡ್ ಆಗಿ ಮಾತ್ರ. ಅದೇ ಮಿತಿಲಿದ್ರೆ ಎಲ್ರಿಗೂ ಒಳ್ಳೇದು. ರಮ್ಯನಮ್ಮನಾಗಿ ನಿನ್ ಫೀಲಿಂಗ್ಸ್ ಏನು ಅಂತ ನನಗೆ ಅರ್ಥ ಆಗುತ್ತೆ. ಹೌದು, ರಮ್ಯಾ ಎಲ್ಲೂ ಕಾಣಿಸ್ತಾ ಇಲ್ಲ. ಇನ್ನೆಲ್ಲಿರ್ತಾಳೆ? ವಿರಾಜ್ ಜೊತೆ ಇರ್ತಾಳೆ. ಪಾಪ, ಆ ಹುಡುಗಿಗೆ ವಿರಾಜ್ ಅಂದ್ರೆ ಜೀವ. ಅದು ಅವಳಿಗೆ ಬಿಟ್ಟು ಬೇರೆ ಇನ್ನೆಲ್ರಿಗೂ ಅರ್ಥ ಆಗಿದೆ. ಹರ್ಷಿತ್, ರಿಯಾ, ಅವಿನಾಶ್ ಕೂಡ ಜೊತೆಗೆ ಇದ್ದಾರೆ. ಮಕ್ಕಳೆಲ್ಲ ಸೇರಿ ಹರಟೆ ಸೆಷನ್ ಶುರು ಮಾಡ್ಕೊಂಡಿದ್ದಾರೆ. ಸರಿ ಹೋಯ್ತು ಬಿಡು. ಇನ್ನು ಅವ್ರಿಗೆ ಜಗತ್ತಲ್ಲಿ ಏನ್ ನಡೆದ್ರು ಅವ್ರಿಗೇನು ಗೊತ್ತಾಗಲ್ಲ. ಅಪ್ಪ, ಸುಮ್ಮನೆ ನಮ್ಮೇಲೆ ಗೂಬೆ ಕೂರಿಸ್ಬಿಡಿ. ನಾವೇನು ಹರಟೆ ಹೊಡಿತಿರ್ಲಿಲ್ಲ. ನಮ್ ಪಾಡಿಗೆ ನಾವು ಮಾತಾಡ್ತಾ ಕೂತಿದ್ವಿ ಅಷ್ಟೇ. ವಿರಾಜ್, ರಮ್ಯಾ ಎಲ್ಲಿ? ರಮ್ಯಾ, ರಮ್ಯಾ, ಬಂದೆ. ನಮ್ಮೆಲ್ಲರ ಜೊತೆ ಬಂದ್ರೆ ನಾರ್ಮಲ್ ಎಂಟ್ರಿ ಆಗುತ್ತೆ ಅಂತ ಗ್ರ್ಯಾಂಡ್ ಎಂಟ್ರಿ ತಗೊಂತಿದ್ದಾಳೆ. ಹರ್ಷಿತ್, ಈ ತರ ಔಟ್ಫಿಟ್ ಅಲ್ಲಿ ನಡೆಯೋದು ಎಷ್ಟು ಕಷ್ಟ ಗೊತ್ತಾ? ಒಂದೊಂದು ಹೆಜ್ಜೆನೂ ಹುಷಾರಾಗಿ ಇಡಬೇಕು. ಹರ್ಷಿತ್, ಸುಮ್ಮನೆ ಯಾಕೆ ವಾದ ಮಾಡ್ತೀಯಾ? ಹುಡುಗರ ಲೈಫೇ ಆರಾಮ. ಅಮ್ಮ, ಅಮ್ಮ, ನಿಮ್ ಡ್ಯೂಟಿ ಮುಗೀತಾ? ಹೌದು. ಯಾಕೆ? ಯಾಕೆ ಏನು ಕೇಳಬೇಡಿ. ಅರ್ಧ ಗಂಟೆ ಕಾಲೇಜ್ ಹತ್ರ ಬನ್ನಿ, ನಾನು ಅಲ್ಲೇ ಸಿಗ್ತೀನಿ. ಅಯ್ಯೋ, ಇನ್ 10 ನಿಮಿಷದಲ್ಲಿ ಇರ್ಬೇಕು. ಹೌದು, ಅವ್ರು ಕರೆದ್ರು ಅಂತ ನಾನು ಯಾಕೆ ಹೋಗ್ಲಿ? ಎಲ್ಲಿಗೆ ಹೋಗ್ಬೇಕಕ್ಕ? ಯಾರು ಕರೀತಿದ್ದಾರೆ? ಏನಿಲ್ಲ ಕಣೋ, ನಾನು ಸ್ಕೂಟಿ ಜೊತೆ ಮಾತಾಡ್ತಿದ್ದೆ ಅಷ್ಟೇ. ನೀನ್ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದಾಗ ಮಾತ್ರ ನೀನ್ ಸ್ಕೂಟಿ ಜೊತೆ ಮಾತಾಡೋದು ನೋಡಿದೀನಿ. ಈಗ ಅಂತದೇನಾಯ್ತು? ಏನಾಯ್ತು? ಏನೂ ಆಗಿಲ್ವಲ್ಲ. ಅದಕ್ಕೆ ಹಣ್ಣು ಕೊಡ್ಬೇಕು. ಅಕ್ಕ, ನಾನು ಆಲ್ರೆಡಿ ಅದಕ್ಕೆ ಹಣ್ಣು ಕೊಟ್ಟಿದ್ದೀನಿ. ನನ್ನ ಹತ್ರ ತಪ್ಪಿಸ್ಕೊಂಡು ಹೋಗಕ್ ನೋಡ್ಬೇಡ. ಏನಾಯ್ತು? ಇನ್ನು ಮಿಥಿಲಾ ಮೇಡಮ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಪ್ರಸಾದದ ವಿಷಯನಾ? ಅದನ್ನ ಯಾವಾಗಲೂ ನನ್ನ ತಲೆಯಿಂದ ತೆಗ್ದಾಕಿದ್ದೀನಿ. ಹಾಗಾದ್ರೆ ಈಗ ನಿನ್ ತಲೆಯಲ್ಲಿ ಏನಿದೆ? ಏನೂ ಇಲ್ಲ.
ಅಕ್ಕ ನಿಜ ಹೇಳು. ಅದು ಏನಿಲ್ಲ, ವಿಕ್ಕಿ ಕಾಲ್ ಮಾಡಿದ್ರು. ಏನಂತೆ? ನೀನ್ ಯಾಕೋ ಅಷ್ಟೊಂದು ಎಕ್ಸೈಟ್ ಆಗ್ತಿದ್ಯಾ? ನಮ್ಮ ಅಕ್ಕನ ವಿಚಾರ್ಸಕ್ಕೆ ಯಾರೋ ಒಬ್ರು ಇದಾರಲ್ಲ ಅನ್ನೋ ಖುಷಿ. ಓಹೋ ಹೋ, ಏನು ನೀನು ಅದಕ್ಕೆ ನನ್ನ ವಿಚಾರಿಸೋದೇ ಇಲ್ವಾ? ನಾವು ಬೇರೆ, ವಿಕ್ಕಿನೇ ಬೇರೆ. ಏನ್ ಬೇರೆ? ನಿನ್ ತಲೆ. ನೀವೆಲ್ಲ ಸಂಬಂಧ ಇದ್ದು ಕಾಲ್ ಮಾಡ್ತೀರಾ, ವಿಕ್ಕಿ ಸಂಬಂಧ ಇಲ್ಲದೆ ಕಾಲ್ ಮಾಡ್ತಾನೆ ಅಷ್ಟೇ. ಫ್ರೆಂಡ್ಶಿಪ್ ಏನ್ ಸಂಬಂಧ ಅಲ್ವಾ? ಆಯ್ತು ಬಿಡಪ್ಪ, ನಿನ್ನ ಹತ್ರ ವಾದ ಮಾಡೋದಕ್ಕೆ ನನ್ ಕೈಲಾಗಲ್ಲ. ಅದ್ಬಿಡು, ವಿಕ್ಕಿ ಫೋನ್ ಮಾಡಿದ್ರೆ ನೀನ್ ಯಾಕೆ ಇಷ್ಟೊಂದು ಡಿಸ್ಟರ್ಬ್ ಆಗಿದ್ಯಾ? ಅವನೇನೋ ಡಿಸ್ಟರ್ಬ್ ಮಾಡೋವಾಗ ಮಾತಾಡಿರ್ಬೇಕು, ಕರೆಕ್ಟಾ? ಕೊಡ್ತೀನಿ ನೋಡು. ಅವರು ಕಾಲೇಜ್ ಹತ್ರ ಬರ್ತೀರಾ, ಮೀಟ್ ಮಾಡ್ಬೋದು ಅಂತ ಕೇಳಿದ್ರು ಅಷ್ಟೇ. ಹೋಗು ಮತ್ತೆ, ಅದ್ಬಿಟ್ಟು ಮನೆಗೆ ಯಾಕೆ ಬಂದಿದ್ಯಾ? ಏ ಹೋಗೋ, ಅವ್ರು ಕರೆದ್ರು ಅಂತ ನಾನು ಹೋದ್ರೆ ಕಿವಿ ಚುಚ್ಚ ಕರ್ಕೊಂಡು ಹೋಗಿ ಅಂತ ಬೆನ್ ಬೀಳ್ತಾರೆ. ಅಷ್ಟೇನಾ? ಏನಷ್ಟೇನಾ? ಅಂದ್ರೆ ಕಿವಿ ಚುಚ್ಚಿಸ್ಕೊಳ್ಳೋದು ಅವರು, ನೀನೇ ಕೆದರ್ತ್ಯಾ? ನಾನ್ ಯಾಕೆ ಹೆದರ್ಕೊಳ್ಳಿ? ಹಾಗೆಲ್ಲ ಏನಿಲ್ಲ. ಮತ್ತ್ಯಾಕೆ ಅವ್ರನ್ನ ಮೀಟ್ ಆಗೋದ್ ಬಿಟ್ಟು ಮನೆಗೆ ಬಂದಿದ್ಯಾ? ಕರ್ದಿದ ತಕ್ಷಣ ಹೋಗ್ಲೇಬೇಕು ಅಂತ ಏನಾದ್ರು ರೂಲ್ಸ್ ಇದೆಯಾ? ರೂಲ್ಸ್ ಏನಿಲ್ಲ, ಆದ್ರೆ ಫ್ರೆಂಡ್ಸ್ ಅಂದಮೇಲೆ ಕಿವಿ ಚುಚ್ಚೋಕೆ ಹೆಲ್ಪ್ ಮಾಡಿದ್ರೆ ತಪ್ಪೇನು? ನನ್ಗಿದೆಲ್ಲ ಜಾಸ್ತಿ ಅನ್ಸುತ್ತೆ. ಜಾಸ್ತಿನಾ? ವಿಕ್ಕಿ ನಿನ್ ಫ್ರೆಂಡ್ ಅಲ್ವಾ? ಹೌದು. ಮತ್ ಹೋಗು. ಅದಲ್ಲ. ಮತ್ತೇನು? ನನಗೆ ಈಗ ಅರ್ಥ ಆಯ್ತು ಬಿಡು. ಏನೋ ಭಯ ಅಲ್ವಾ? ನನಗೆ ಗೊತ್ತಿಲ್ಲ, ಹೋಗೋದು ಬೇಡ ಅಂತಾನೂ ಗೊತ್ತಾಗ್ತಿಲ್ಲ. ಯಾಕೆ ಪದೇ ಪದೇ ಭೇಟಿ ಆಗ್ಬೇಕು ಅಂತ ಅನಿಸ್ತಾ ಇದೆ. ಇದಕ್ಕಿರೋದು ಒಂದೇ ಪರಿಹಾರ. ಏನು? ಸೀದಾ ಅವನ ಹತ್ರ ಕೇಳ್ಬಿಡು, ಯಾಕೆ ಪದೇ ಪದೇ ಮೀಟ್ ಆಗ್ತೀರಾ, ಏನ್ ಸಮಾಚಾರ ಅಂತ. ಮೀಟ್ ಆದ್ರೆ ತಾನೇ ಕೇಳಕ್ಕೆ, ನಾನು ಮೀಟೇ ಆಗಲ್ಲ. ಅನ್ಯಾಯ ಇದು. ಒಳ್ಳೆ ಫ್ರೆಂಡ್ಗೆ ಹೆಂಗ್ ಮಾಡಬಾರ್ದು, ಪಾಪ ಬರುತ್ತೆ. ಹೋಗೋದ್ರ ಬಗ್ಗೆ ನನಗೆ ಗೊಂದಲ ಇದೆ ದತ್ತು. ಗೊಂದಲ ಇದ್ರೆ ಪರಿಹಾರ ಕೇಳು. ಯಾರ ಹತ್ರ? ಅಪ್ಪನೇ ದಾರಿ ತೋರಿಸಿದಾರಲ್ಲ. ಅಪ್ಪ ಹೇಳ್ಕೊಟ್ಟಂಗೆ ಚೀಟಿ ಹಾಕಿ ಕೇಳ್ತೀಯಲ್ಲ, ಕೇಳ್ ನೋಡು. ಆ ಚೀಟಿಲಿ ಏನ್ ಬರುತ್ತೆ ಅದನ್ನೇ ಮಾಡು. ಇಂಥ ಸಣ್ಣ ವಿಷಯಕ್ಕೆ ನಾನು ಚೀಟಿ ಹಾಕಲ್ಲ. ಚೀಟಿಲಿ ಮೀಟ್ ಮಾಡು ಅಂತ ಬಂದ್ರೆ ಹೋಗ್ಬೇಕಲ್ಲ ಅಂತ ಯೋಚನೆ ಅಲ್ವಾ ನಿಂಗೆ? ದತ್ತು, ಮತ್ ಚೀಟಿ ಹಾಕು. ವಿಷಯ ದೊಡ್ಡದೇ ಇರ್ಲಿ ಚಿಕ್ಕದೇ ಇರ್ಲಿ, ಗೊಂದಲ ಇರೋದು ನಿಜ ಅಲ್ವಾ? ಇಂಥ ಸಮಯದಲ್ಲಿ ಅಪ್ಪ ಏನ್ ಮಾಡ್ತಿದ್ರು ಅಂತ ನೀನೇ ಹೇಳ್ತಿದ್ದೆ, ನೆನ್ಪಿಲ್ವಾ? ಚೀಟಿ ಹಾಕೋದು ನಮ್ಮ ಮನಸ್ಸಲ್ಲಿರೋ ಗೊಂದಲನ ದೂರ ಮಾಡ್ಕೊಳಕ್. ಈಗ ಹೇಳು, ನಿಂಗೆ ಇಷ್ಟವಾದ ದೇವ್ರು ಯಾವುದು? ಇನ್ಯಾರು? ನಂದಿ. ನಂದಿನ? ಯಾಕೆ? ಅವತ್ತು ದೇವಸ್ಥಾನಕ್ಕೆ ಹೋಗಿದ್ದಲ್ಲಪ್ಪ, ಅಲ್ಲಿ ನಂದಿನ್ ನೋಡ್ದ. ಶಿವನೇ ನೋಡ್ತಾ ಕೂತಿರ್ತಾನೆ, ಯಾವಾಗ್ಲೂ ಶಿವನ್ ಜೊತೆನೇ ಇರ್ತಾನೆ. ನೀನ್ ಯಾವಾಗ್ಲೂ ನನ್ ಜೊತೆ ಇರ್ತೀಯಲ್ಲ ಹಾಗೆ. ನಂದಿಗೆ ಶಿವ ಅಂದ್ರೆ ಇಷ್ಟ, ನಂಗೆ ನೀನಂದ್ರೆ ಇಷ್ಟ. ನಂಗೆ ನಂದಿ ಅಂದ್ರೆ ತುಂಬಾ ಇಷ್ಟ. ಸರಿ, ಹಾಗಾದ್ರೆ ನಂದಿನೇ ನೆನ್ಸ್ಕೊಂಡು ಚೀಟಿ ಹಾಕೋಣ. ನಂದಿ ಉತ್ತರ ಕೊಡ್ತಾನ? ಹೌದು. ಚೀಟಿ ಹಾಕೋವಾಗ ನಾವು ಮನಸ್ಸಲ್ಲಿ ಸಾಕಷ್ಟು ಗೊಂದಲ ಇರುತ್ತೆ, ಆದ್ರೆ ಚೀಟಿ ತೆಗೆಯುವಾಗ ನಮ್ಮ ಮನಸ್ಸಲ್ಲಿ ಯಾವ ಉತ್ತರ ಇರುತ್ತೋ ಅದನ್ನೇ ಮನಸ್ಸು ಕೂಗಿ ಹೇಳ್ತಾ ಇರುತ್ತೆ. ಒಂದ್ ವೇಳೆ ಮನ್ಸಲ್ಲಿದ್ದು ಚೀಟಿಯಲ್ಲಿ ಬರ್ಲಿಲ್ಲ ಅಂದ್ರೆ? ಆಗ ನಮ್ಮ ನಿರ್ಧಾರ ಸರಿ ಇಲ್ಲ ಅಂತ ತಿಳ್ಕೊಂಡು ನಮ್ಮ ನಿರ್ಧಾರನ ಬದಲಾಯಿಸ್ಕೋಬೇಕು.